Hi, Namaskara. Welcome to Hadri Sir classes. In this video, we are going to very easy English grammar for all exams. Suppose you are writing SSLC, PUC, TET or CET, GPST or HST or KPSC or any central government or Karnataka government jobs purpose. This is video for very helpful. So let's begin the class. So very important chapter here, parts of speech. ಭಾಷೆಯ ಭಾಗಗಳು ಅಥವಾ ಭಾಷೆಯ ವೇದಗಳಂತ ನಾವೇನು ಮಾಡ್ತೀವಿ ಇಲ್ಲಿ ಕರಿತೀವಿ. ಇಲ್ಲಿ ನಾವು ಪ್ರಮುಖವಾಗಿ ನೋಡ್ಕೊಳ್ತಾ ಹೋಗುವಂಥದ್ದು ವೆರಿ ಫಸ್ಟ್ ಸಿಂಪಲ್ ಡೆಫಿನೇಷನ್ಸ್ಗಳನ್ನು ನಾವು ಏನು ಮಾಡ್ತೀನಿ ಇಲ್ಲಿ ತಿಳಿಸ್ಕೊಡ್ತೇನೆ. ಅದಾದ ನಂತರ 20 ಎಕ್ಸಾಂಪಲ್ಸ್ಗಳನ್ನು ನಾವೇನು ಮಾಡ್ತೀವಿ ಇಲ್ಲಿ ನಿಮಗೆ ಕೊಡ್ತೇನೆ. ನೆಕ್ಸ್ಟ್ 20 ಎಕ್ಸಾಂಪಲ್ ಸೆಂಟೆನ್ಸಸ್ಗಳನ್ನು ಕೂಡ ಏನು ಮಾಡ್ತೀನಿ ಇಲ್ಲಿ ನೀಡ್ತೇನೆ. ಅದಾದ ನಂತರ 20 MCQ ವಿತ್ ಆನ್ಸರ್ಸ್ಗಳನ್ನು ನಾವೇನು ಮಾಡ್ತೀನಿ ಇಲ್ಲಿ ಪ್ರೊವೈಡ್ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ. ಸೊ ವಾಚ್ ಅಂಟಿಲ್ ದ ವಿಡಿಯೋ, ಡೋಂಟ್ ಸ್ಕಿಪ್ ದ ವಿಡಿಯೋ. ಸೊ ಫಸ್ಟ್ ಒನ್ ಈಸ್ ಹಿಯರ್, ಪಾರ್ಟ್ಸ್ ಆಫ್ ಸ್ಪೀಚ್ನಲ್ಲಿ ಪ್ರಮುಖವಾಗಿರುವಂಥದ್ದು ನೌನ್ ಅಂತ ಕರಿತೀವಿ. ಎಸ್, ಇಲ್ಲಿ ಸಿಂಪಲ್ ಡೆಫಿನಿಷನನ್ನು ನೋಡಿಕೊಂಡಾಗ ಎ ನೌನ್ ಈಸ್ ದ ನೇಮ್ ಆಫ್ ಅ ಪರ್ಸನ್, ಪ್ಲೇಸ್, ಥಿಂಗ್ ಆರ್ ಐಡಿಯಾ ಅಂತ ಕರಿತೀವಿ. ಯಾವುದೇ ಒಬ್ಬ ವ್ಯಕ್ತಿಯ ಅಥವಾ ಸ್ಥಳದ ಅಥವಾ ಒಂದು ವಸ್ತುವಿನ ಅಥವಾ ಯಾವುದೇ ಒಂದು ಐಡಿಯಾದ ಒಂದು ಹೆಸರನ್ನು ನಾವೇನಂತ ಕರಿತೀವಿ, ನೌನ್ ಅಥವಾ ನಾಮಪದ ಅಂತ ಕರಿತೀವಿ. Here are the 20 examples: boy, girl, apple, city, India, school, book, car, tree, doctor, pen, phone, river, house, chair, bag, teacher, dog, market, computer. These are the examples of noun. So some 20 example sentences are here. The boy is playing. So in this sentence, could you please find out the ನೌನ್? ಈ ಒಂದು ಸೆಂಟೆನ್ಸ್ನಲ್ಲಿ ನೌನ್ ಯಾವುದಾಗ್ತದೆ ಕಂಡುಹಿಡೀರಿ. ಇದರಲ್ಲಿ ನಾವು ಬಾಯ್ ಅನ್ನುವಂಥದ್ದನ್ನು ನೌನ್ ಅಂತೇಳಿ ಏನು ಮಾಡ್ಬೋದು, ಕಂಡುಹಿಡಿಬೋದು. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಸಿ ಬಾಟ್ ಆ್ಯನ್ ಆ್ಯಪಲ್. ಈ ಒಂದು ವಾಕ್ಯದಲ್ಲಿ ಯಾವುದು ನೌನ್ ಆಗಿರ್ತದೆ ಅನ್ನುವಂಥದ್ದನ್ನು ಕಂಡುಹಿಡೀರಿ. ಸಿ ಬಾಟ್ ಆ್ಯನ್ ಆ್ಯಪಲ್. ಹಿಯರ್ ಆ್ಯನ್ ಆ್ಯಪಲ್ ಅನ್ನುವಂಥದ್ದು ಏನಾಗಿರ್ತದೆ, ಆ್ಯಪಲ್ ಅನ್ನುವಂಥದ್ದು ನೌನ್ ಆಗಿರ್ತದೆ. ನೆಕ್ಸ್ಟ್, ಐ ಸಾ ಎ ಡಾಗ್ ಔಟ್ಸೈಡ್. ಈ ಒಂದು ಸೆಂಟೆನ್ಸ್ನಲ್ಲಿ ಯಾವುದು ನೌನ್ ಆಗಿರ್ತದೆ ಅನ್ನುವಂಥದ್ದನ್ನು ನೋಡಿರಿ. ಡಾಗ್ ಅನ್ನುವಂಥದ್ದು ಸರಿಯಾದ ಉತ್ತರ. ನೆಕ್ಸ್ಟ್, ದಿಸ್ ಈಸ್ ಮೈ ನ್ಯೂ ಕಾರ್. ಇದರಲ್ಲಿ ಯಾವುದು ಒಂದು ನೌನ್ ಅನ್ನುವಂಥದ್ದನ್ನು ಕಂಡುಹಿಡೀರಿ. ದಿಸ್ ಈಸ್ ಮೈ ಕಾರ್, ಮೈ ನ್ಯೂ ಕಾರ್. ಕಾರ್ ಅನ್ನುವಂಥದ್ದು ಏನಾಗಿರ್ತದೆ, ನೌನ್ ಆಗಿರ್ತದೆ. ದೆನ್, ಹಿ ಲಿವ್ಸ್ ಇನ್ ಅ ಸ್ಮಾಲ್ ವಿಲೇಜ್. ಹಿ ಲಿವ್ಸ್ ಇನ್ ಅ ಸ್ಮಾಲ್ ವಿಲೇಜ್. ವಿಲೇಜ್ ಅನ್ನುವಂಥದ್ದು ನೌನ್ ಆಗಿರ್ತದೆ. ದೆನ್, ಮೈ ಕಂಪ್ಯೂಟರ್ ಈಸ್ ಸ್ಲೋ. ಇಲ್ಲಿ ಸರಿಯಾದ ಒಂದು ನೌನ್ ಯಾವುದು ಅಂತಂದಾಗ ಕಂಪ್ಯೂಟರ್. ಆ್ಯಂಡ್ ನೆಕ್ಸ್ಟ್, ದ್ಯಾಟ್ ರಿವರ್ ಈಸ್ ವೆರಿ ಲಾಂಗ್. ಇದರಲ್ಲಿ ನೌನ್ ಯಾವುದಾಗಿರ್ತದೆ, ರಿವರ್ ಅನ್ನುವಂಥದ್ದು ನೌನ್ ಆಗಿರ್ತದೆ. ದೆನ್, ವಿ ವೆಂಟ್ ಟು ದ ಮಾರ್ಕೆಟ್. ಇಲ್ಲಿ ನೌನ್ ಯಾವುದಾಗುತ್ತದೆ ಅನ್ನುವಂಥದ್ದು ಮಾರ್ಕೆಟ್ ಅನ್ನುವಂಥದ್ದು ನೌನ್ ಆಗಿರ್ತದೆ. ಸೊ ಐ ನೀಡ್ ಅ ಪೆನ್. ಈ ವಾಕ್ಯದಲ್ಲಿ ನೌನ್ ಯಾವುದು, ಪೆನ್ ಅನ್ನುವಂಥದ್ದು ನೌನ್ ಆಗಿರ್ತದೆ. ನೆಕ್ಸ್ಟ್, ದ ಡಾಕ್ಟರ್ ಈಸ್ ಕೈಂಡ್. ಡಾಕ್ಟರ್ ಅನ್ನುವಂಥದ್ದು ನೌನ್ ಆಗಿರ್ತದೆ. ನೆಕ್ಸ್ಟ್, ಸಿ ಈಸ್ ರೀಡಿಂಗ್ ಅ ಬುಕ್. ಬುಕ್ ಅನ್ನುವುದು ಕೂಡ ನೌನ್ ಆಗಿರ್ತದೆ. ದ ಹೌಸ್ ಈಸ್ ವೈಟ್. ಹೌಸ್ ಅನ್ನುವಂಥದ್ದು ನೌನ್ ಆಗಿರ್ತದೆ. ನೆಕ್ಸ್ಟ್, ಐ ಹ್ಯಾವ್ ಅ ಫೋನ್. ಫೋನ್ ಅನ್ನುವಂಥದ್ದು ನೌನ್ ಆಗಿರ್ತದೆ. ದಿಸ್ ಚೇರ್ ಈಸ್ ಬ್ರೋಕನ್. ಚೇರ್ ಅನ್ನುವಂಥದ್ದು ನೌನ್ ಆಗಿರ್ತದೆ. ಆ್ಯಂಡ್ ನೆಕ್ಸ್ಟ್ ಒನ್, ಇಂಡಿಯಾ ಈಸ್ ಅ ಬಿಗ್ ಕಂಟ್ರಿ. ಇದರಲ್ಲಿ ನೌನ್ ಯಾವುದು ಅನ್ನುವಂಥದ್ದನ್ನು ನೀವು ನನಗೆ ತಿಳಿಸ್ರಿ, ಕಮೆಂಟ್ ಮೂಲಕ ಕಮೆಂಟನ್ನು ಮಾಡಿರಿ. ಸೊ ದ ರೈಟ್ ಆನ್ಸರ್ ಈಸ್ ಇಂಡಿಯಾ. ನೆಕ್ಸ್ಟ್, ಐ ಬಾಟ್ ಎ ಬ್ಯಾಗ್. ಇಲ್ಲಿ ಬ್ಯಾಗ್ ಅನ್ನುವಂಥದ್ದು ನೌನ್ ಆಗಿರ್ತದೆ. ನೆಕ್ಸ್ಟ್, ದ ಟ್ರೀ ಈಸ್ ಟಾಲ್. ಟ್ರೀ ಅನ್ನುವಂಥದ್ದು ನೌನ್ ಆಗಿರ್ತದೆ. ನೆಕ್ಸ್ಟ್, ವಿ ಗೋ ಟು 18th ಒನ್, ಹಿ ಈಸ್ ಅ ಗುಡ್ ಟೀಚರ್. ಟೀಚರ್ ಅನ್ನುವಂಥದ್ದು ನೌನ್ ಆಗಿರ್ತದೆ. ನೆಕ್ಸ್ಟ್, ವಿ ಗೋ ಟು ಸ್ಕೂಲ್ ಡೈಲಿ. ಸ್ಕೂಲ್ ಅನ್ನುವಂಥದ್ದು ನೌನ್ ಆಗಿರ್ತದೆ. ಆ್ಯಂಡ್ ನೆಕ್ಸ್ಟ್, ಎ ಗರ್ಲ್ ಕೇಮ್ ಟು ಮೀಟ್ ಮೀ. ಗರ್ಲ್ ಅನ್ನುವಂಥದ್ದು ಏನಾಗಿರ್ತದೆ, ನೌನ್ ಆಗಿರ್ತದೆ. ಆ್ಯಂಡ್ ನೆಕ್ಸ್ಟ್, ಟೈಪ್ಸ್ ಆಫ್ ನೌನ್ಸ್. ನಾಮಪದದ ವಿಧಗಳನ್ನು ನಾವು ನೋಡಿದಾಗ ಹಿಯರ್ ವಿ ಮೇಕ್ ಟೈಪ್ಸ್ ಫಾರ್ 5 types of nouns. Here first one is proper noun, second one is common noun, third one is collective noun, fourth one is abstract noun,
Fifth one is a material noun. So first one is here proper noun. What is proper noun? Proper noun names of specific person, place or thing. ಇಲ್ಲಿ ನಾವು ಪ್ರಾಪರ್ ನೌನ್ ಅಂತಂದಾಗ ನಾವು ಹೆಸರನ್ನು ಏನು ಮಾಡ್ತೀವಿ, ಇಲ್ಲಿ ಪರ್ಟಿಕ್ಯುಲರ್ ಆಗಿ ಸ್ಪೆಸಿಫಿಕ್ ಆಗಿರುವಂಥ ಒಂದು ವ್ಯಕ್ತಿಗಳ ಹೆಸರಾಗಿರಲಿ, ಸ್ಥಳಗಳ ಹೆಸರಾಗಿರಲಿ ಅಥವಾ ವಸ್ತುಗಳ ಹೆಸರಾಗಿರಲಿ, ಅದನ್ನು ನಾವೇನಂತ ಕರಿತೀವಿ, ಪ್ರಾಪರ್ ನೌನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇಂಡಿಯಾ, ರವಿ, ಗೂಗಲ್, ದೀಸ್ ಆರ್ ದ ಪ್ರಾಪರ್ ನೌನ್. ಇಟ್ಟಂಥ ಹೆಸರುಗಳಿಗೆ ನಾವೇನಂತ ಕರಿತೀವಿ, ಪ್ರಾಪರ್ ನೌನ್ ಅಂತ ಕರಿತೀವಿ. ನೆಕ್ಸ್ಟ್ ಕಾಮನ್ ನೌನ್. ನೋಡಿ, ಕಾಮನ್ ನೌನ್ ಅನ್ನುವಂಥದ್ದು ನಾವು ಜನರಲ್ಲಾಗಿ ತಿಳ್ಕೊಂಡಾಗ ಕಾಮನ್ ಆಗಿ ಕರೆಯುವಂಥದ್ದು, ಕಾಮನ್ ಆಗಿ ಸಾಮಾನ್ಯವಾಗಿ ಒಂದು ಗುಂಪುಗಳಿಗೆ ಅಥವಾ ಏನು ಹೋಲ್ ಒಂದು ಪ್ಲೇಸಸ್ಗಳಿಗಾಗಲಿ ನೆಕ್ಸ್ಟ್ ಪೀಪಲ್ಗಳಿಗಾಗಲಿ ಕರೆಯುವಂಥದ್ದು ನಾವೇನು ಮಾಡ್ತೀವಿ, ಕಾಮನ್ ನೌನ್ ಅಂತ ಕರಿತೀವಿ. ಹಿಯರ್ ನೇಮ್ಸ್ ಜನರಲ್ ಪೀಪಲ್, ಪ್ಲೇಸಸ್ ಆರ್ ಥಿಂಗ್ಸ್. ಜನರಲ್ ಆಗಿ ನಾವು ಜನರನ್ನು ಮತ್ತು ಸ್ಥಳಗಳಿಗೆ ಮತ್ತು ವಸ್ತುಗಳಿಗೆ ಕರೆಯುವಂಥದ್ದು. ಈಗ ವಿ ಕುಡ್ ನಾಟ್ ಫೈಂಡ್ ಹಿಯರ್ ದ್ಯಾಟ್ ಈಸ್ ಸ್ಪೆಸಿಫಿಕ್ ಪರ್ಸನ್ ಆರ್ ಥಿಂಗ್ಸ್. ನಾವಿಲ್ಲಿ ಸ್ಪೆಸಿಫಿಕ್ ಆಗಿರುವಂಥ ಒಂದು ವ್ಯಕ್ತಿಯನ್ನು ಕಂಡುಹಿಡಲಿಕ್ಕೆ ಸಾಧ್ಯ ಇಲ್ಲ ಅಥವಾ ಸ್ಥಳವನ್ನು ಕಂಡುಹಿಡಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಏನಾಗಿರ್ತದೆ, ಜನರಲ್ ಆಗಿ ಕರೆಯುವಂಥದ್ದಾಗಿರ್ತದೆ. ಓಕೆ, ಫಾರ್ ಎಕ್ಸಾಂಪಲ್ ನೋಡೋಣ. ಬಾಯ್, ಸಿಟಿ, ಸ್ಕೂಲ್. ಇಲ್ಲಿ ಜನರಲ್ ಆಗಿ ನಾವೇನು ಮಾಡ್ತೀವಿ, ಬಾಯ್ ಅಂತ ಕರಿತೀವಿ. ಹುಡುಗ ಅಂತಂದಾಗ ಯಾವ ಹುಡುಗ ಅನ್ನುವಂಥದ್ದು ವಿ ಡೋಂಟ್ ನೋ, ಯಾವ ಹುಡುಗ ಅನ್ನುವಂಥದ್ದು ಗೊತ್ತಿಲ್ಲ. ನೆಕ್ಸ್ಟ್ ಸಿಟಿ ಅಂತ ಕರಿತೀವಿ. ಸಿಟಿ, ಯಾವ ಸಿಟಿ ನಮಗೇನಾಗಲ್ಲಿ ಗೊತ್ತಾಗೋದಿಲ್ಲ. ದಿಸ್ ಈಸ್ ಕಾಮನ್ ನಾವು. ಸ್ಕೂಲ್ ಅಂತಂದಾಗ ಯಾವ ಸ್ಕೂಲ್ ಅನ್ನುವಂಥದ್ದು ನಮಗಿಲ್ಲಿ ಐಡೆಂಟಿಫೈ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ದಿಸ್ ಈಸ್ ನಾಟ್ ಅ ಸ್ಪೆಸಿಫಿಕ್, ಅನ್ಸ್ಪೆಸಿಫಿಕ್ ಅಂತ ಏನು ಮಾಡ್ತೀವಿ, ಇಲ್ಲಿ ಕರಿತೀವಿ. ದ್ಯಾಟ್ಸ್ ವೈ ಇಟ್ಸ್ ಕಾಲ್ಡ್ ಆಸ್ ಅ ಕಾಮನ್ ನೌನ್. ನೆಕ್ಸ್ಟ್ ವಿ ಗೋ ಟು ಕಲೆಕ್ಟಿವ್ ನೌನ್. ಓಕೆ, ವಾಟ್ ಇಟ್ ಮೀನ್ಸ್? ಕಲೆಕ್ಟಿವ್ ನೌನ್ ಅಂತಂದಾಗ ತಿಳ್ಕೊಂಬಿಡ್ರಿ, ಇಟ್ ಈಸ್ ಅ ಗ್ರೂಪ್ ಆಫ್ ಪೀಪಲ್ ಆರ್ ಥಿಂಗ್ಸ್. ಇದು ಒಂದು ಜನಗಳ ಗುಂಪು ಅಥವಾ ಒಂದು ವಸ್ತುಗಳ ಗುಂಪಿಗೆ ನಾವೇನಂತ ಕರಿತೀವಿ, ಕಲೆಕ್ಟಿವ್ ನೌನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಟೀಮ್ನೊಳಗೆ ನಾವು ಏನು ಮಾಡ್ಬೋದು, 2 ಟೀಮ್, 3 ಟೀಮ್, 4 ಟೀಮ್, ಹಿಂಗೆ ಟೀಮ್ಗಳನ್ನು ಮಾಡ್ಬೋದು. ಅಥವಾ ಒಂದು ಟೀಮ್ನಲ್ಲಿ 2 ಜನ, 3 ಜನ, 4 ಜನ, 6 ಜನ, 10 ಜನ, 11 ಜನನೂ ಕೂಡ ಏನನ್ನು ಇಲ್ಲಿ ಟೀಮನ್ನು ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಕ್ರಿಕೆಟ್ ಟೀಮನ್ನು ನಾವು 11 ಜನರನ್ನು ಏನು ಮಾಡ್ತೀವಿ, ಇಲ್ಲಿ ನೇಮಿಸಿರ್ತೀವಿ, ಕ್ರಿಕೆಟ್ ಟೀಮ್ ಅಂತ ಕರಿಬೋದು. ನೆಕ್ಸ್ಟ್ ಫ್ಯಾಮಿಲಿ ಅಂತಂದಾಗ ಇಲ್ಲಿ ಏನು ಮಾಡ್ಬೋದು, 2 ಇರ್ಬೋದು, 3 ಇರ್ಬೋದು, 4 ಇರ್ಬೋದು, 5 ಇರ್ಬೋದು, 6 ಇರ್ಬೋದು. ನೆಕ್ಸ್ಟ್ ಕ್ರೌಡ್ ಅಂತಂದಾಗ ಜನಗಳ ಒಂದು ದಟ್ಟಣೆ ಅಂತ ಕರಿತೀವಿ. ಜನಗಳು ಒಂದು 5-6 ಜನ ಇದ್ದರೂ ಕೂಡ ಅದಕ್ಕೆ ಕ್ರೌಡ್ ಅಂತ ನಾವೇನು ಮಾಡ್ಬೋದು, ಇಲ್ಲಿ ಕರೀಲಿಕ್ಕೆ ಆಗ್ತದೆ. ನೆಕ್ಸ್ಟ್ 10 ಜನ, 15 ಜನ, 20 ಜನ ಹಿಂಗೆ ಕೂಡಿದಾಗ ಅದಕ್ಕೆ ಕ್ರೌಡ್ ಅಂತ ಏನು ಮಾಡ್ತೀವಿ, ಕರಿತೀವಿ. ಓಕೆ, ಇಟ್ ಕಾಲ್ಡ್ ಆಸ್ ಅ ಗ್ರೂಪ್ ಆಫ್ ಪೀಪಲ್ ಆರ್ ಥಿಂಗ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಅಬ್ಸ್ಟ್ರಾಕ್ಟ್ ನೌನ್. ನೆಕ್ಸ್ಟ್ ವಿ ಗೋ ಟು ಅಬ್ಸ್ಟ್ರಾಕ್ಟ್ ನೌನ್. ಇದು ಯಾವುದೇ ರೀತಿ ನಮಗೆ ಏನಾಗಂಗಿಲ್ಲ, ಕಣ್ಣಿಗೆ ಕಾಣಲಾರ್ದಂಥದ್ದು. ದಟ್ಸ್ ಆರ್ ದ ನೇಮ್ಸ್ ಆಫ್ ಐಡಿಯಾಸ್, ಕ್ವಾಲಿಟೀಸ್, ಫೀಲಿಂಗ್ಸ್. ವಿ ಕೆನಾಟ್ ಟಚ್ ಆರ್ ಫೀಲ್. ಇದನ್ನು ನಾವು ಯಾವತ್ತೂ ಕೂಡ ಮುಟ್ಲಿಕ್ಕೂ ಆಗಂಗಿಲ್ಲ, ಫೀಲ್ ಮಾಡಲಿಕ್ಕೂ ಆಗಂಗಿಲ್ಲ. ಇದು ನಮ್ಮ ಕಣ್ಣಿಗೆ ಏನಾಗಂಗಿಲ್ಲ ರೀ, ಕಾಣಂಗಿಲ್ಲ. ಅವು ಯಾವುವು ಅಂತ ಕರಿತೀವಿ ನಾವು, ಐಡಿಯಾಗಳು ನಮ್ಮ ಕಣ್ಣಿಗೇನು ಯಾವತ್ತೂ ಕೂಡ ಕಣ್ಣಿಗೆ ಕಾಣಂಗಿಲ್ಲ. ನೆಕ್ಸ್ಟ್ ಗುಣಗಳು, ನಮ್ಮಲ್ಲಿರುವಂಥ ಗುಣಗಳು ಯಾರಿಗೂ ಕೂಡ ಅದೇನಾಗಂಗಿಲ್ಲ ರೀ, ಕಂಡು ಬರೋಂಗಿಲ್ಲ. ಆ್ಯಂಡ್ ದೆನ್ ಫೀಲಿಂಗ್ಸ್, ನಮ್ಮಲ್ಲಿರುವಂಥ ಒಂದು ಫೀಲಿಂಗ್ಸ್ಗಳು ಯಾವತ್ತೂ ಕೂಡ ಯಾರಿಗೂ ಗೊತ್ತಾಗಂಗಿಲ್ಲ. ದ್ಯಾಟ್ ಈಸ್ ಕಾಲ್ಡ್ ಆಸ್ ಅಬ್ಸ್ಟ್ರಾಕ್ಟ್, ಅಮೂರ್ತ. ವಿ ಕೆನಾಟ್ ಟಚ್ ಆರ್ ಫೀಲ್. ನಾವು ಮುಟ್ಲಿಕ್ಕಾಗದ್ದು ಮತ್ತು ನಾವು ಫೀಲ್ ಮಾಡಲಿಕ್ಕೆ ಆಗದ್ದನ್ನು ನಾವೇನಂತ ಕರಿತೀವಿ, ಅಬ್ಸ್ಟ್ರಾಕ್ಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಲವ್, ಹಾನೆಸ್ಟಿ, ವಿಸ್ಡಮ್. ಪ್ರೀತಿ ಕಣ್ಣಿಗೆ ಕಾಣಂಗಿಲ್ಲ ಮತ್ತು ಪ್ರಾಮಾಣಿಕತೆ ಅನ್ನುವಂಥದ್ದು ಕಣ್ಣಿಗೆ ಕಾಣೋದಿಲ್ಲ. ಬುದ್ಧಿವಂತಿಕೆ ಅನ್ನುವಂಥದ್ದು ಕೂಡ ಇಲ್ಲಿ ಕಣ್ಣಿಗೆ ಕಾಣಂಗಿಲ್ಲ. ದ್ಯಾಟ್ಸ್ ವೈ ಇಟ್ಸ್ ಕಾಲ್ಡ್ ಆಸ್ ಅ ಅಬ್ಸ್ಟ್ರಾಕ್ಟ್ ನೌನ್. ನೆಕ್ಸ್ಟ್ ಒನ್ ಫೈನಲ್ ಆಗಿರುವಂಥದ್ದು ಮಟೀರಿಯಲ್ ನೌನ್ ಅಂತ ಕರಿತೇವೆ. ಮಟೀರಿಯಲ್ ನೌನ್. ಹಿಯರ್ ನೇಮ್ಸ್ ಆಫ್ ಮಟೀರಿಯಲ್ಸ್ ಆರ್ ಸಬ್ಸ್ಟನ್ಸಸ್. ಇಲ್ಲಿ ಒಂದು ಕಣಗಳಿಂದ ಆಗಿರುವಂಥದ್ದು ಅಥವಾ ಒಂದು ಮಟೀರಿಯಲ್ಗಳಿಂದ ಆಗಿರುವಂಥದ್ದು ಯಾವುವು ಅಂತಂದಾಗ ಫಾರ್ ಎಕ್ಸಾಂಪಲ್ ಗೋಲ್ಡ್ ಅದಿರಿನಿಂದ ಆಗಿರುವಂಥದ್ದು ಗೋಲ್ಡ್. ನೆಕ್ಸ್ಟ್ ವಾಟರ್, H2O ಅಂತ ಕರಿತೀವಿ. H2O ನಿಂದ ಆಗಿರುವಂಥದ್ದು ಏನಾಗಿರ್ತದೆ, ನೀರಾಗಿರ್ತದೆ. ನೆಕ್ಸ್ಟ್ ವುಡ್ ಅಂತಂದಾಗ ಕಟ್ಟಿಗೆ. ಇದಕ್ಕೆ ನಾವೇನಂತ ಕರಿತೀವಿ, ಮಟೀರಿಯಲ್ ನೌನ್ ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್ ಟೇಬಲು, ಚೇರು ಇವೆಲ್ಲ ಮಟೀರಿಯಲ್ ನೌನ್ಸ್ಗಳು. ಓಕೆ, ಕೆಲವೊಂದಿಷ್ಟು ಏನು ಉದಾಹರಣೆಗಳು ನಾವೇನು ಮಾಡ್ಬೋದು, ಇಲ್ಲಿ MCQ ಪ್ರಶ್ನೆಗಳನ್ನು ನೋಡ್ಕೊಂಬರೋಣ ಮಕ್ಕಳೇ. ಸೊ ವಿಚ್ ಈಸ್ ಅ ಪ್ರಾಪರ್ ನೌನ್? ಪ್ರಾಪರ್ ನೌನ್ ಯಾವುದು ಇಲ್ಲಿ ಅಂತಂದಾಗ ಗರ್ಲ್ ಪ್ರಾಪರ್ ನೌನ್ ಆಗ್ತದೋ ಅಥವಾ ಸ್ಕೂಲ್ ಪ್ರಾಪರ್ ನೌನ್ ಆಗ್ತದೋ
ಇಂಡಿಯಾ ಪ್ರಾಪರ್ ನೌನ್ ಆಗ್ತದೋ ಅಥವಾ ಟ್ರೀ ಪ್ರಾಪರ್ ನೌನ್ ಆಗ್ತದೋ? ಯಾವುದು ಇಲ್ಲಿ ಪ್ರಾಪರ್ ನೌನ್ಗೆ ಉದಾಹರಣೆ ಅಂತಂದಾಗ ದ ರೈಟ್ ಆನ್ಸರ್ ಈಸ್ ಇಂಡಿಯಾ. ನೆಕ್ಸ್ಟ್, ಗೂಗಲ್ ಈಸ್ ಅ ಡ್ಯಾಶ್. ಗೂಗಲ್ ಅನ್ನುವಂಥದ್ದು ಕಾಮನ್ ನೌನೋ, ಪ್ರಾಪರ್ ನೌನೋ, ಅಬ್ಸ್ಟ್ರಾಕ್ಟ್ ನೌನೋ ಅಥವಾ ಕಲೆಕ್ಟಿವ್ ನೌನೋ? ಸೊ ಯಾವುದು ಇಲ್ಲಿ ಆಗ್ತದೆ? ಇಲ್ಲಿ ಸರಿಯಾದ ಉತ್ತರ ಗೂಗಲ್ ಈಸ್ ಅ ಪ್ರಾಪರ್ ನೌನ್. ಯಾಕಂದ್ರೆ ಇದನ್ನು ನಾವೇನಂತ ಕರಿತೀವಿ? ಇಟ್ಟಂಥ ಹೆಸರು ಅಂತ ಕರಿತೀವಿ, ಅಂಕಿತ ನಾಮ ಅಂತ ಕರಿತೇವೆ. ನೆಕ್ಸ್ಟ್, ವಿಚ್ ಒನ್ ಈಸ್ ಕ್ಯಾಪಿಟಲೈಸ್ಡ್? ವಿಚ್ ಒನ್ ಈಸ್ ಕ್ಯಾಪಿಟಲೈಸ್ಡ್? ಸಿಟಿ ಅಂತ ಕರಿತೀವೋ ಅಥವಾ ಡಾಕ್ಟರ್ ಅಂತ ಕರಿತೀವೋ, ಅಮೆಝಾನ್ ಅಂತ ಕರಿತೀವೋ ಅಥವಾ ಆ್ಯನಿಮಲ್ ಅಂತ ಕರಿತೀವೋ? ಯಾವುದು ಹೇಳ್ರಿ ನೋಡೋಣ. ಅಮೆಝಾನ್ ಅನ್ನುವಂಥದ್ದು ಕ್ಯಾಪಿಟಲೈಸ್ಡ್ ಅಂತ ಕರಿತೇವೆ. ನೆಕ್ಸ್ಟ್, ಮಹಾತ್ಮ ಗಾಂಧಿ ಈಸ್ ಅ ಡ್ಯಾಶ್. ಮಹಾತ್ಮ ಗಾಂಧೀಜಿ ಅನ್ನುವಂಥದ್ದು ಯಾವ ನೌನ್ ಆಗ್ತದೆ? ಕಾಮನ್ ನೌನ್ ಅಂತ ಕರಿತೀವ, ಕಲೆಕ್ಟಿವ್ ನೌನ್ ಅಂತ ಕರಿತೀವ, ಪ್ರಾಪರ್ ನೌನ್ ಅಂತ ಕರಿತೀವ, ಮಟೀರಿಯಲ್ ನೌನ್ ಅಂತ ಕರಿತೀವ? ಸರಿಯಾದ ಉತ್ತರ ಪ್ರಾಪರ್ ನೌನ್. ವಿಚ್ ಈಸ್ ಅ ನೇಮ್ ಆಫ್ ಮಾನ್ಯುಮೆಂಟ್? ಒಂದು ಮಾನ್ಯುಮೆಂಟ್ನ ಹೆಸರೇನು? ಯಾವುದಿಲ್ಲಿ? ಓಕೆ, ಆಪ್ಷನ್ ಎ ಮೌಂಟೇನ್, ಆಪ್ಷನ್ ಬಿ ತಾಜ್ ಮಹಲ್, ಆಪ್ಷನ್ ಸಿ ಸಿಟಿ, ಆಪ್ಷನ್ ಡಿ ಫಾರೆಸ್ಟ್. ಮಾನ್ಯುಮೆಂಟಲ್ ನೇಮ್ ಅಂತಂದಾಗ ಇಲ್ಲಿ ತಾಜ್ ಮಹಲ್ ಅನ್ನುವಂಥದ್ದು ಸರಿಯಾದ ಉತ್ತರ. ವಿಚ್ ಈಸ್ ದ ನೇಮ್ ಆಫ್ ಸ್ಪೆಸಿಫಿಕ್ ಡೇ? ಒಂದು ದಿನದ ಹೆಸರನ್ನು ನೀವೇನು ಮಾಡ್ಬೋದು ಇಲ್ಲಿ ಹೇಳಬೇಕು. ಆಪ್ಷನ್ ಎ ಡೇ, ಆಪ್ಷನ್ ಬಿ ಸಂಡೇ, ಆಪ್ಷನ್ ಸಿ ವೀಕ್, ಆಪ್ಷನ್ ಡಿ ಮಾರ್ನಿಂಗ್. ಒಂದು ದಿನದ ಹೆಸರು ಯಾವುದು ಇಲ್ಲಿ ಅಂತಂದಾಗ ದ ರೈಟ್ ಆನ್ಸರ್ ಈಸ್ ಬಿ ಆಪ್ಷನ್, ಸಂಡೇ. ಮೈಕ್ರೋಸಾಫ್ಟ್ ಈಸ್ ಅ ನೇಮ್ ಆಫ್ ಪರ್ಸನ್. ನೋಡಿರಿ, ಮೈಕ್ರೋಸಾಫ್ಟ್ ಅನ್ನುವಂಥದ್ದು ಯಾರ ಹೆಸರು? ಪರ್ಸನ್ ಹೆಸರು, ಆ್ಯನಿಮಲ್ ಹೆಸರು, ಕಂಪನಿ ಹೆಸರು ಅಥವಾ ಗೇಮ್ನ ಹೆಸರು? ದ ರೈಟ್ ಆನ್ಸರ್ ಈಸ್ ಕಂಪನಿ ನೇಮ್. ವಿಚ್ ಈಸ್ ನಾಟ್ ಅ ಪ್ರಾಪರ್ ನೌನ್? ಪ್ರಾಪರ್ ನೌನ್ ಯಾವುದು ಅಲ್ಲ ಅಂತ ಕೇಳ್ತಾ ಇದ್ದಾರೆ. ಎಸ್, ನೋಡಿರಿ, ಪ್ರಾಪರ್ ನೌನ್ ಯಾವುದಲ್ಲ? ಅಂಕಿತ ನಾಮ ಯಾವುದಲ್ಲ? ಸೊ ಇಲ್ಲಿ ನೋಡಿರಿ, ರವಿ, ಆಪ್ಷನ್ ಬಿ ಇಂಡಿಯಾ, ಆಪ್ಷನ್ ಸಿ ಚೇರ್, ಆಪ್ಷನ್ ಡಿ ಜಾನ್ವರಿ. ಇಲ್ಲಿ ಅಂಕಿತ ನಾಮ ಯಾವುದು ಅಲ್ಲ ಅಂತಂದಾಗ ಆಪ್ಷನ್ ಸಿ ಚೇರ್. ಚೇರ್ ಅನ್ನುವಂಥದ್ದು ಮಟೀರಿಯಲ್ ನೌನ್ಗೆ ಉದಾಹರಣೆ ಆಗಿರ್ತದೆ. ಉಳಿದೆಲ್ಲವೂ ಪ್ರಾಪರ್ ನೌನ್ಗೆ ಉದಾಹರಣೆ ಆಗಿರ್ತದೆ. ನೆಕ್ಸ್ಟ್, ದ ಕ್ಯಾಪಿಟಲ್ ಲೆಟರ್ ಈಸ್ ಯೂಸ್ಡ್ ಇನ್ ಡ್ಯಾಶ್. ಯಾವುದರಲ್ಲಿ ಕ್ಯಾಪಿಟಲ್ ಲೆಟರ್ನ ಬಳಸಿದ್ದಾರೆ? ಬಾಯ್, ಚೇರ್, ರಿವರ್, ಗಂಗಾ. ಯಾವುದರಲ್ಲಿ ಕ್ಯಾಪಿಟಲ್ ಹೆಸರನ್ನು ಬಳಸಿದ್ದಾರೆ ಅಂದರೆ ಆಪ್ಷನ್ ಡಿ ಗಂಗಾದಲ್ಲಿ ಬಳಸಿದ್ದಾರೆ. ಮೌಂಟ್ ಎವರೆಸ್ಟ್ ಈಸ್ ಅ ಡ್ಯಾಶ್. ಮೌಂಟ್ ಎವರೆಸ್ಟ್ ಅನ್ನುವಂಥದ್ದು ಪ್ಲೇಸು, ಪರ್ಸನ್ನು, ಆಬ್ಜೆಕ್ಟು, ಐಡಿಯಾ ಯಾವುದಾಗ್ತದೆ ಅಂತಂದ್ರೆ ಪ್ಲೇಸ್ ಆಗ್ತದೆ. ನೆಕ್ಸ್ಟ್, ಕಾಮನ್ ನೌನ್ಗೆ ಕೆಲವೊಂದಿಷ್ಟು ಉದಾಹರಣೆಗಳನ್ನು ನೋಡ್ಕೊಂಬರೋಣ. ವಿಚ್ ಈಸ್ ಅ ಕಾಮನ್ ನೌನ್? ವಿಚ್ ಈಸ್ ಅ ಕಾಮನ್ ನೌನ್? ಆಪ್ಷನ್ ಎ ಜಾನ್, ಆಪ್ಷನ್ ಬಿ ಡೆಲ್ಲಿ, ಆಪ್ಷನ್ ಸಿ ಸ್ಕೂಲ್, ಆಪ್ಷನ್ ಡಿ ಅಮೆಝಾನ್. ಇಲ್ಲಿ ಕಾಮನ್ ನೌನ್ಗೆ ಉದಾಹರಣೆ ಯಾವುದು ಅಂತಂದಾಗ ಸ್ಕೂಲ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರ್ತದೆ. ನೆಕ್ಸ್ಟ್, ಡಾಗ್ ಈಸ್ ಅ ಪ್ರಾಪರ್ ನೌನ್, ಕಾಮನ್ ನೌನ್, ಮೆಟೀರಿಯಲ್ ನೌನ್, ಅಬ್ಸ್ಟ್ರಾಕ್ಟ್ ನೌನ್? ಸೊ ದ ರೈಟ್ ಆನ್ಸರ್ ಈಸ್ ಕಾಮನ್ ನೌನ್. ವಿಚ್ ಒನ್ ಈಸ್ ಜನರಲ್ ನೇಮ್? ಜನರಲ್ ಆಗಿ ಕರೆಯುವಂಥ ಹೆಸರು ಯಾವುದು? ರಾಜು, ಡಾಕ್ಟರ್, ಏಷಿಯಾ, ರೆಡ್ ಫೋರ್ಟ್. ಜನರಲ್ ನೇಮ್ ಮೀನ್ಸ್ ಹಿಯರ್ ವಿ ಕಾಲ್ಡ್ ಆ್ಯಸ್ ಅ ಕಾಮನ್ ನೌನ್. ಕಾಮನ್ ನೌನ್ ಯಾವುದು ಅಂತಂದ್ರೆ ನಾವು ಏನು ಮಾಡ್ತೀವಿ? ಡಾಕ್ಟರ್ ಅನ್ನುವಂಥದ್ದು ಕಾಮನ್ನು. ಯಾಕಂತಂದಾಗ ಉಳ್ಕಿದ್ದೆಲ್ಲವೂ ಪ್ರಾಪರ್ ನೌನ್ಗೆ ಉದಾಹರಣೆ ಆಗಿರ್ತದೆ. ಐಡೆಂಟಿಫೈ ದ ಕಾಮನ್ ನೌನ್. ಮತ್ತು ನೀವು ಇಲ್ಲಿ ಕಾಮನ್ ನೌನನ್ನು ಐಡೆಂಟಿಫೈ ಮಾಡಿರಿ. ಆಪ್ಷನ್ ಎ ಇಂಡಿಯಾ, ಆಪ್ಷನ್ ಬಿ ರವಿ, ಆಪ್ಷನ್ ಸಿ ಸಿಟಿ, ಆಪ್ಷನ್ ಡಿ ಮೈಸೂರ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಸಿಟಿ. ವಿಚ್ ಈಸ್ ನಾಟ್ ಅ ಕಾಮನ್ ನೌನ್? ಕಾಮನ್ ನೌನು ಯಾವುದು ಅಲ್ಲ? ಆಪ್ಷನ್ ಎ ಆ್ಯನಿಮಲ್, ಆಪ್ಷನ್ ಬಿ ಬಾಯ್, ಆಪ್ಷನ್ ಸಿ ಟ್ರೀ, ಆಪ್ಷನ್ ಡಿ ಗಂಗಾ. ದ ರೈಟ್ ಆನ್ಸರ್ ಈಸ್ ಗಂಗಾ. ಪೆನ್ ಈಸ್ ಯೂಸ್ ಟು ರೈಟ್. ಇಟ್ ಈಸ್ ಅ ಡ್ಯಾಶ್. ಪೆನ್ ಅನ್ನುವಂಥದ್ದು ಯಾವ ನೌನು? ಪ್ರಾಪರ್ ನೌನು, ಅಬ್ಸ್ಟ್ರಾಕ್ಟ್ ನೌನು, ಸೊ ಕಾಮನ್ ನೌನು ಆರ್ ಮಟೀರಿಯಲ್ ನೌನು? ಯಾವುದು? ಆಪ್ಷನ್ ಡಿ
material noun. So sorry. Pen is used to write. It is a common noun. Choose a common noun. Common noun ಯಾವುದಿಲ್ಲಿ ಅನ್ನುವಂಥದ್ದನ್ನು ಕಂಡುಹಿಡಿಯಿರಿ. ಆಪ್ಷನ್ ಎ ಅಮೆಝಾನ್, ಆಪ್ಷನ್ ಬಿ ಚೇರ್, ಆಪ್ಷನ್ ಡಿ ಗೂಗಲ್, ಆಪ್ಷನ್ ಡಿ ಅರ್ತ್. ದ ರೈಟ್ ಆನ್ಸರ್ ಈಸ್ ಚೇರ್. Teacher is a proper noun, common noun, material noun, abstract noun. The right answer is common noun. Which is a general object? It means common noun ಯಾವುದು? Red Fort, book, Taj Mahal, ram. The right answer is book. Common nouns start with always capital. Option A always capital, option B small letter, option C symbol, option D none. So the right answer is small letter. Next one, collective noun. Team refers to one person, many things, a group or a material. The right answer is a group. Army is a group of option A students, option B teachers, option D soldiers, option D doctors. The right answer is option C soldiers. A flock refers to a group of option A dogs, option B cows, option C birds, option D tigers. The pluck of a flock refers to birds, option C. A bunch of option A chairs, option B grapes, option C bottles, option D cloths. The right answer is grapes. Family is a material noun, common noun, collective noun, proper noun. Family is a common noun. Sorry. Collective noun. Choose the collective noun. Collective noun ಅನ್ನು ಕಂಡಿಡಿರಿ. Water, honesty, group, Ramesh. The right answer is a group. Class is a group of option A friends, option B books, option C students, option D chairs. The right answer is students. Crowd means here one person, two people, large number of people, no people. The right answer is option C, large number of people. Next, committee refers to one person, a group, a chair, a house. The right answer is a group. Which of the following is a collective noun? Which of the following is collective noun? Girl, teacher, army, India. The right answer is option C, army. Next goes to abstract noun. So kindness is a thing, quality, place, person. The right answer is quality. Next, which one is an abstract noun? Option A book, option B water, option C love, option D school. The right answer is option C love. Bravery refers to option A idea, option B group, option C feeling, option D animal. The right answer is option C feeling. Abstract nouns are touchable, option B visible, option C not seen or touched, option D colorful. I already said previous ಮೊದಲು ನಿಮಗೆ ಹೇಳಿದೆ ನಾನು, ಅಬ್ಸ್ಟ್ರಾಕ್ಟ್ ನೌನ್ಸ್ ಆರ್ ನಾಟ್ ಸೀನ್ ಆ್ಯಂಡ್ ಟಚ್ಡ್. ಅಬ್ಸ್ಟ್ರಾಕ್ಟ್ ನೌನನ್ನು ನಾವು ಮುಟ್ಲಿಕ್ಕೆ ಆಗಂಗಿಲ್ಲ ಮತ್ತು ನೋಡಲಿಕ್ಕೆ ಆಗೋದಿಲ್ಲ. ವಿಚ್ ಒನ್ ಈಸ್ ಆ್ಯನ್ ಅಬ್ಸ್ಟ್ರಾಕ್ಟ್ ನೌನ್? ಅಬ್ಸ್ಟ್ರಾಕ್ಟ್ ನೌನ್ಗೆ ಉದಾಹರಣೆ ಯಾವುದು? ಐರನ್, ಹ್ಯಾಪಿನೆಸ್, ಫ್ಯಾನ್, ಡೆಸ್ಕ್. ದ ರೈಟ್ ಆನ್ಸರ್ ಈಸ್ ಹ್ಯಾಪಿನೆಸ್. ನೆಕ್ಸ್ಟ್ ಕ್ವೆಶನ್, ವಿಸ್ಡಮ್ ಈಸ್ ಅ option A person, option B quality, option C group, option D thing. Wisdom is a quality of person. Anger is an option A animal,
option B feeling, option C object, option D name. The right answer is anger is an feeling. Which one is not an abstract noun? Abstract nounಗೆ ಯಾವುದು ಉದಾಹರಣೆ ಅಲ್ಲ? Love, option B chair, option C pain, option D fear. The right answer is option B chair. This is not an abstract noun. Next question, friendship is related to option A friends, option B school, option C home, option D family. The right answer is friends. Which of the following is an abstract noun? The right answer is option A table, option B bottle, option C honesty, option D fan. The right answer is honesty. So next one is material nouns. God is a proper noun, material noun, abstract noun, common noun. That is, sorry, gold is a abstract noun. So sorry, gold is a material noun. Next, which is a material noun? Book, tree, water, pencil. So the right answer is water. Wood is used to make option A food, chair, light, air. The right answer is chair. Which of these is a substance? Option A iron, man, bird, fan. The right answer is iron. Cotton is used for option A cooking, saving clothes, cleaning, painting. The right answer is option B saving clothes. Which is not a material noun? Option A sugar, option B sand, option C music, option D oil. The right answer is music. Plastic is used to make option A food, option B bottles, option C feelings, option D ideas. The right answer is option B bottles. Material noun is dash touchable substance, option B language, option C group, option D name. The right answer is touchable substance. Next question, choose a material noun. Option A love, option B table, option C silver, option D friend. The right answer is table. So sorry, silver. Milk is a common noun, abstract noun, material noun. So proper noun. The right answer is material noun. Next question. So we discussed a lot of MCQ questions. So we meet next in the video. Thank you for watching.